ಎಲ್ಲರೂ ನಿಮ್ಮ ಕಡೆಯವ್ರನ್ನೇ ಸುಳ್ಳು ಸಾಕ್ಷಿ ಹೇಳ್ತಾರೆ ಅಂತ ಅಂದ್ಮೇಲೆ ನಿಮ್ಮ ಕೇಸ್ ಹೇಗೆ ನಿಲ್ಲುತ್ತೆ? ಬಿಡಿ. ಜುಲೈ 31ನೇ ತಾರೀಕು ಬೆಳಗ್ಗೆ ನಿಮ್ಮ ಆಫೀಸ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ಅದರ ಕಾಪಿ ನಾನು ತಗೊಂಡಿದ್ದೀನಿ. ನೋಡಿ, ನಿಮಗೂ ಬರೆದಿದೆ. ಯಾರು? ರುದ್ರಾಕ್ಷೇಪುರದ ಬಸವಣ್ಣನ ದೇವಸ್ಥಾನದ ಅರ್ಚಕರು ಬರೆದಿರೋ ಕಂಪ್ಲೇಂಟ್. ಬೆಳಗ್ಗೆ 10 ಗಂಟೆಗೆ ನಿಮ್ಮ ಆಫೀಸ್ ಕೊಟ್ಟಿದ್ದಾರೆ. ಜುಲೈ 31ನೇ ತಾರೀಕು. ಅದರದ್ದೇನು ಅಂದ್ರೆ, ನಿನ್ನೆ ಸಂಜೆ ಅಂದರೆ ಜುಲೈ 31ರಂದು ಸುಮಾರು 7 ಗಂಟೆಗೆ ದೇವಸ್ಥಾನದ ಪೂಜೆಗೆಂದು ನಾನು ಬರುತ್ತಿದ್ದೆ. ಯಾರೋ ಇಬ್ಬರು ಆಗಂತಕರು ದೇಹವೊಂದನ್ನು ಕಾರಿನಲ್ಲಿ ಹಾಕಿಕೊಂಡು ಹೋದರು. ದೇವಸ್ಥಾನದ ಬಳಿಯೆಲ್ಲ ರಕ್ತ ಬಿದ್ದಿತ್ತು. ಐಸ್ ಗಡ್ಡೆಗಳು ಬಿದ್ದಿದ್ದವು. ನಾನು ಕೂಡಲೇ ಕಾರನ್ನು ನಿಲ್ಲಿಸಲಿಲ್ಲ, ಹೊರಟು ಹೋದರು. ನಮ್ಮ ದೇವಸ್ಥಾನ ನಿರ್ಜನವಾದ ಪ್ರದೇಶದಲ್ಲಿದೆ. ನಮಗೆ ಭಯವಾಗುತ್ತದೆ. ಪವಿತ್ರವಾದ ದೇವಸ್ಥಾನದಲ್ಲಿ ಈ ರೀತಿ ಆಗುತ್ತಿದ್ದರೆ ಆತಂಕವಾಗುತ್ತದೆ. ಇದರ ತನಿಖೆ ಮಾಡಬೇಕಾಗಿ ಪ್ರಾರ್ಥನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟೆ. ಅಂಜನ್ ರೆಡ್ಡಿ ಅಂತ ಹೆಡ್ ಕಾನ್ಸ್ಟೇಬಲ್ ಇದನ್ನು ರಿಸೀವ್ ಮಾಡಿದ್ದಾರೆ. ಆಗಸ್ಟ್ 1ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ. ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದೆ, ಏನು ತನಿಖೆ ಮಾಡಿ ಹೇಗಿದ್ದೀರ ಪಾಟೀಲ್? ಅದು ಇಲ್ಲ. ಯಾಕೆ ಹೋಗ್ಲಿಲ್ಲ? ಅರೆ, ಈ ರಾಜು ಮರ್ಡರ್ದು ಗಲಾಟೆ ಶುರುವಾಗಿತ್ತಲ್ಲ. ಅರೆ ದುರ್ಗೋಜಿಯವರೇ, ರಾಜು ಮರ್ಡರ್ ಗಲಾಟೆ ಶುರುವಾಗಿದ್ದು ಆಗಸ್ಟ್ 1ರ ರಾತ್ರಿ 9:15 ಗಂಟೆ ಮೇಲೆ. ಇದು ಆಗಸ್ಟ್ 1ರ ಬೆಳಗ್ಗೆ 10 ಗಂಟೆಗೆ ಬಂದಿರೋದು. ಮರ್ಡರ್ ಗಲಾಟೆ ಶುರುವಾಗೋದಕ್ಕಿಂತ ಮುಂಚೆನೆ. ಹೋಗ್ಲಿ, ಆ ಗಲಾಟೆ ಎಲ್ಲ ಮುಗಿದ ಮೇಲೆ ಏನಾದರೂ ತನಿಖೆ ಮಾಡಿದ? ಅದು ಮರೆತು ಹೋಗಿದೆ. ಮರೆತು ಹೋಗಿದೆ? ಮರೆತು ಹೋಗಿಲ್ಲ. ಅಲ್ಲಿ ಹೋಗಿ ನೀವು ತನಿಖೆ ಮಾಡಿದ್ರೆ ನಿಮಗೊಂದು ಅಪಾಯ ಕಾದಿರ್ತಾ ಇತ್ತು. ಏನು ಅಂದ್ರೆ, ಅಲ್ಲಿ ರಕ್ತದ ಕಲೆಗಳು ಬಸವಣ್ಣನ ದೇವಸ್ಥಾನಕ್ಕೆ ಬಿದ್ದಿದೆ ಅಂತ ಮೇಲೆ ಆ ರಕ್ತದ ಕಲೆಗಳನ್ನ ಟೆಸ್ಟ್ಗೆ FSL ಕಳಿಸ್ಬೇಕಾಗುತ್ತೆ. ರಾಜು ಮರಳರಾಜ ಬಸವಣ್ಣನ ದೇವಸ್ಥಾನದ ಸ್ಥಳನೇ. ಇಬ್ಬರು ಆಗಂತಕರು ಅಂತ ಬರೀತಾರಲ್ಲ, ಅದು ಸೋಮ ಭೋಜ. ಯಾರದ ದೇಹ ಅಂತಾರಲ್ಲ, ಅದು ದೇಹ. ಅಲ್ಲಿ ಬಿದ್ದಿದ್ದು ರಾಜು ರಕ್ತಾನೆ. FSL ಕಳಿಸಿದ್ದಿದ್ರೆ ಅದು ರಾಜುದೇ ರಕ್ತ ಅಂತ ರಿಪೋರ್ಟ್ ಬಂದಿರೋದು. ಏನಾಗೋದು? ಅದು ರಿಪೋರ್ಟ್ ಬಂದಿದ್ದು ರಾಜು ಸತ್ತಿದ್ದು ಬಸವಣ್ಣನ ದೇವಸ್ಥಾನದ ಹತ್ರನೇ ಹೊರತು ರುದ್ರಾಕ್ಷೇಪುರದ ಕೆರೆ ಹತ್ರ ಅಲ್ಲ ಅಂತ ಗೊತ್ತಾಗ್ಬೋದು. ಜೊತೆಗೆ ರಾಜು ಸತ್ತಿದ್ದು ಜುಲೈ 31ನೇ ತಾರೀಕು. ನೀವು ಹೇಳೋ ತರ ಆಗಸ್ಟ್ 1ನೇ ತಾರೀಕಲ್ಲ ಅಂತ ಗೊತ್ತಾಗ್ಬಿಟ್ರು. ಆಗ ದೇಶಪಾಂಡೆ ಅವ್ರನ್ನ ಆ ಕೊಲೆಗೆ ನೀವು ಕನೆಕ್ಟ್ ಮಾಡೋಕ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಜುಲೈ 31ನೇ ತಾರೀಕು ದೇಶಪಾಂಡೆ ಅವರು ದೂರಲ್ಲಿರಲಿಲ್ಲ. ಸೊ ಹಾಗಾಗಿ ದೇಶಪಾಂಡೆ ಅವ್ರ ಮೇಲೆ ಕೊಲೆ ಆರೋಪ ತರೋಕ್ ಆಗ್ತಾ ಇರಲಿಲ್ಲ. ನೀವಲ್ಲೋಗಿ ತನಿಖೆ ಮಾಡಿದ್ದಿದ್ರೆ. ಅದಕ್ಕೋಸ್ಕರ ನೀವು ತನಿಖೆ ಮಾಡಲಿಲ್ಲ. ಟೈಮ್ ಇಲ್ಲ ಅಂತ. ಬಿಡಿ, ತಾವು ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಓದಿದ್ದೀರಿ, ಅಟೋಪ್ಸಿಗಳು, ಪೋಸ್ಟ್ ಮಾರ್ಟಮ್ಗಳು ಇದನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತ ಹೇಳಿದ್ರು. ಚಿತ್ತರಂಜನ್ ಮಾಡಿದ್ದಾರೆ 10 ವರ್ಷದಿಂದ ಆಯ್ತಲ್ಲ, ಆ ಚಿತ್ತರಂಜನ್ ಅಮೆರಿಕಾದಲ್ಲಿ 15 ವರ್ಷ ತಂದೆ ತಾಯಿ ಇದ್ದಾರೆ. ಇಲ್ಲಿ ಅವರು ಲ್ಯಾಂಡ್ ರುದ್ರಾಕ್ಷಿ ಕೆರೆ ಹತ್ರ. ಇಲ್ಲಿಗೆ ಬರೋವರೆಗೆ ಆ ಜಮೀನು ರಂಜನ್ ಲಾಲ್ ಮಿಶ್ರಾ ಅವರು ಬೇಲಿ ಹಾಕೊಂಡು ತನ್ನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ.
ಚಿತ್ತರಂಜನ್ ಕೇಳಿದ್ರೆ ಸೇತು ಮಾಡ್ತೀನಿ ಆಗ ಚಿತ್ತರಂಜನ್ ಗಲಾಟೆ ಮಾಡೋದು, ಪ್ರತಿಭಟನೆ ಮಾಡೋದು ಶುರು ಮಾಡೋದು. ಆಗ ಒಂದು ದಿವಸ ಅವರ ಬಾಡಿ ರುದ್ರಾಕ್ಷಿಪುರದ ಕೆರೆ ಹತ್ರ ಇದ್ದ ಒಂದು ನೆಲಭಾವಿಗೆ ತೇಲು ಅವ್ರ ಬಾಡಿ ಸಿಕ್ತು. ಅದನ್ನ ರಂಜನ್ ಲಾಲ್ ಮಿಶ್ರಾ ಅವರು ಮರ್ಡರ್ ಮಾಡಿರಬಹುದು ಅಂತ ಹೇಳಿಬಿಟ್ಟು ಜನ ಗಲಾಟೆ ಮಾಡೋದು. ಅದಕ್ಕೆ ನೀವು ಅವರೇ ಹೇಳಿದ್ನಲ್ಲ, ಅದಕ್ಕೆ ನೀವು ಅದು ಮರ್ಡರ್ ಅಲ್ಲ ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟರು. ಪೋಸ್ಟ್ ಮಾರ್ಟಮ್ದ ಕಾಪಿ ಇದೆ ನನ್ನ ಹತ್ರ. ಅವರಲ್ಲಿ ನೀರಲ್ಲಿ ಮುಳುಗಿ ಕೊಟ್ಟಿರೋದು ಅವರ ಆತ್ಮಹತ್ಯೆ ಅಂತ ನಾವು ರಿಪೋರ್ಟ್ ಮಾಡ್ತಿದ್ದೀವಿ. ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರು ತಮಗೆ ಪೋಸ್ಟ್ ಮಾರ್ಟಮ್ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ 3 ಆಂಟಿಮಾರ್ಟಮ್ ಇಂಜುರೀಸ್ ಟು ದಿ ಹೆಡ್ ವಿಚ್ ಆರ್ ಫೇಟಲ್ ಅಂತ ಬರೀತಾರೆ. ಸಾಯೋದಕ್ಕೆ ಬಹಳ ಮುಂಚೆನೆ 3 ಗಾಯಗಳು ತಲೆಗಾಗಿತ್ತು, ಮಾರಣಾಂತಿಕ ಗಾಯ ಅಂತ ಬರೀತಾರೆ. ಅಂದ್ರೆ ಅರ್ಥ ಚಿತ್ತರಂಜನ್ ಬದುಕಿದ್ದಾಗಲೇನೆ ಅವನ ತಲೆಗೆ ಸಾಯೋ ಥರ ಯಾರೋ 3 ಏಟು ಹಾಕಿದ್ರು. ಸತ್ತಿದ್ದಲ್ಲ, ಸತ್ತ ಮೇಲೆ ನೀರು ಹಾಕಿದ್ದಾರೆ. ಬದುಕಿದ್ದಾರೆ. For 3:13 statement tomorrow.